ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನೀವು ನಿಮ್ಮದೇ ಬಿಸ್ನೆಸ್ ಆರಂಭಿಸಬೇಕು ಅಂತ ಕನಸು ಕಾಣ್ತಿದ್ದೀರಾ? ಆದರೆ ಸರ್ಕಾರದ ಬೆಂಬಲ, ಕಡಿಮೆ ಹೂಡಿಕೆ ಮತ್ತು ನಂಬಿಕೆಯ ಆದಾಯ ಬೇಕಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಈಗ ನೀವು ಸ್ವಂತ ಪೋಸ್ಟ್ ಆಫೀಸ್ ತೆರೆಯಬಹುದು. ಹೌದು ಸ್ನೇಹಿತರೆ, ಅಂಚೆ ಇಲಾಖೆಯ ಫ್ರಾಂಚೈಸಿ ಯೋಜನೆ 2.0 ಮೂಲಕ ತಿಂಗಳಿಗೆ 80,000 ರೂಪಾಯಿವರೆಗೆ ಸಂಪಾದನೆ ಮಾಡುವ ಅವಕಾಶ ಇದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಪೋಸ್ಟ್ ಆಫೀಸ್ ಫ್ರಾಂಚೈಸಿ ಏನು, ಅರ್ಜಿ ಹೇಗೆ ಹಾಕಬೇಕು, ಎಷ್ಟು ಹೂಡಿಕೆ ಬೇಕು, ನಿಜವಾಗಿಯೂ ಎಷ್ಟು ಆದಾಯ ಬರುತ್ತದೆ. ಹೀಗಾಗಿ ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಇದು ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ನೀವು ಸ್ವಂತ ಉದ್ಯಮ ಆರಂಭಿಸುವ ಕನಸು ಕಾಣ್ತಿದ್ದೀರಾ? ಕಡಿಮೆ ಬಂಡವಾಳದಲ್ಲಿ ಸರ್ಕಾರದ ಬೆಂಬಲದೊಂದಿಗೆ ಕೈತುಂಬಾ ಸಂಪಾದಿಸುವ ಆಸೆ ಇದೆಯೇ? ಹಾಗಾದರೆ ಭಾರತೀಯ ಅಂಚೆ ಇಲಾಖೆ ನಿಮಗೊಂದು ಅದ್ಭುತ ಅವಕಾಶವನ್ನು ತಂದಿದೆ. ದೇಶದ ಮೂಲೆ ಮೂಲೆಗೂ ಅಂಚೆ ಸೇವೆಗಳನ್ನು ತಲುಪಿಸುವ ಮತ್ತು ಯುವಜನರಿಗೆ ಉದ್ಯೋಗ ನೀಡುವ ಉದ್ದೇಶದಿಂದ ಹೊಸ ಫ್ರಾಂಚೈಸಿ ಯೋಜನೆ 2.0 ಅನ್ನು ಪರಿಚಯಿಸಲಾಗಿದೆ. ಜನವರಿ 1, 2026ರಿಂದ ಜಾರಿಗೆ ಬಂದಿರುವ ಈ ಯೋಜನೆ ಅಡಿಯಲ್ಲಿ ನೀವು ನಿಮ್ಮದೇ ಊರಿನಲ್ಲಿ ಅಂಚೆ ಕಚೇರಿಯ ಫ್ರಾಂಚೈಸಿ ತೆರೆಯಬಹುದು. ಆಧುನಿಕ ತಂತ್ರಜ್ಞಾನ ಆಧಾರಿತ ಈ ಯೋಜನೆಯ ಸಂಪೂರ್ಣ ವಿವರವನ್ನು ನಾನು ನಿಮಗೆ ತಿಳಿಸುತ್ತೇನೆ. ಏನಿದು ಫ್ರಾಂಚೈಸಿ ಯೋಜನೆ 2.0? ಸ್ನೇಹಿತರೆ, ಇದು ಆತ್ಮನಿರ್ಭರ ಭಾರತ ಮತ್ತು ಡಿಜಿಟಲ್ ಇಂಡಿಯಾ ಅಭಿಯಾನದ ಭಾಗವಾಗಿದೆ. ಅಂಚೆ ಕಚೇರಿ ಇಲ್ಲದ ಪ್ರದೇಶಗಳಲ್ಲಿ, ಹೊಸ ಬಡಾವಣೆಗಳಲ್ಲಿ, ಕೈಗಾರಿಕಾ ಪ್ರದೇಶ ಅಥವಾ ಕಾಲೇಜು ಕ್ಯಾಂಪಸ್ಗಳಲ್ಲಿ ಖಾಸಗಿ ವ್ಯಕ್ತಿಗಳು ಅಂಚೆ ಸೇವೆಗಳನ್ನು ಒದಗಿಸಲು ಇದು ಅವಕಾಶ ನೀಡುತ್ತದೆ. ಸ್ನೇಹಿತರೆ, ಹೊಸ APT 2.0 ಅಂದರೆ ಅಡ್ವಾನ್ಸ್ ಪೋಸ್ಟಲ್ ಟೆಕ್ನಾಲಜಿ ತಂತ್ರಜ್ಞಾನದ ಮೂಲಕ ಕೇವಲ ಪತ್ರಗಳಲ್ಲದೆ ಇ-ಕಾಮರ್ಸ್, ಪಾರ್ಸೆಲ್, ಡಿಜಿಟಲ್ ಪಾವತಿ ಮತ್ತು ಸ್ಮಾರ್ಟ್ ಲಾಕರ್ಗಳಂತಹ ಹೈಟೆಕ್ ಸೇವೆಗಳನ್ನು ನೀವು ನೀಡಬಹುದು. ಸ್ನೇಹಿತರೆ, ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಮತ್ತು ಅರ್ಹತೆಗಳೇನು ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ವಿದ್ಯಾರ್ಹತೆ: ಕನಿಷ್ಠ 10ನೇ ತರಗತಿ ಉತ್ತೀರ್ಣರಾಗಿರಬೇಕು. ವಯಸ್ಸು: ಕನಿಷ್ಠ 18 ವರ್ಷ ಆಗಿರಬೇಕು. ಗರಿಷ್ಠ ವಯಸ್ಸಿನ ಮಿತಿ ಇಲ್ಲ. ಕೌಶಲ್ಯ: ಕಂಪ್ಯೂಟರ್ ಜ್ಞಾನ ಮತ್ತು ಸ್ಥಳೀಯ ಭಾಷೆಯ ಮೇಲೆ ಹಿಡಿತವಿರಬೇಕು. ಸ್ಥಳ: ಜನನಿ ಬಿಡ ಪ್ರದೇಶದಲ್ಲಿ ಸ್ವಂತ ಅಥವಾ ಬಾಡಿಗೆಗೆ ಪಡೆದ ಚಿಕ್ಕ ಮಳಿಗೆ ಅಥವಾ ಕಚೇರಿ ಇರಬೇಕು. ಕಿರಾಣಿ ಅಂಗಡಿ, ಟೀ ಅಂಗಡಿ ಮಾಲೀಕರು ಕೂಡ ಅರ್ಜಿ ಸಲ್ಲಿಸಬಹುದು. ಮೂಲ ಸೌಕರ್ಯ: ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ಇಂಟರ್ನೆಟ್, ಪ್ರಿಂಟರ್, ಸ್ಕ್ಯಾನರ್ ಮತ್ತು ತೂಕದ ಯಂತ್ರ ಹೊಂದಿರಬೇಕು. ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಅಂದರೆ ಎಷ್ಟು ಹೂಡಿಕೆ ಬೇಕು? ಸ್ನೇಹಿತರೆ, ಇದೊಂದು ಕಡಿಮೆ ಹೂಡಿಕೆಯ ಬಿಸ್ನೆಸ್ ಮಾಡೆಲ್. ಮೊದಲನೇದಾಗಿ ಭದ್ರತಾ ಠೇವಣಿ ಅಂದರೆ ರೀಫಂಡೇಬಲ್, ಕೇವಲ 5,000 ರೂಪಾಯಿಯಿಂದ 10,000 ರೂಪಾಯಿವರೆಗೆ. ಒಟ್ಟು ಸೆಟಪ್ ವೆಚ್ಚ: ಪೀಠೋಪಕರಣ, ಕಂಪ್ಯೂಟರ್ ಇತ್ಯಾದಿಗಳಿಗೆ ಅಂದಾಜು 1 ಲಕ್ಷದಿಂದ 1.5 ಲಕ್ಷದ ರೂಪಾಯಿ ಬೇಕಾಗಬಹುದು. ಆದಾಯ ಎಷ್ಟು? ನಿಮ್ಮ ಗಳಿಕೆ ನೀವು ಮಾಡುವ ವ್ಯವಹಾರದ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದಾಜು ತಿಂಗಳಿಗೆ 20,000 ರೂಪಾಯಿಯಿಂದ ಹಿಡಿದು 80,000ಕ್ಕೂ ಹೆಚ್ಚು ಗಳಿಸಬಹುದು. ಸ್ಪೀಡ್ ಪೋಸ್ಟ್ ಬುಕಿಂಗ್: ಒಟ್ಟು ವ್ಯವಹಾರದ 7ರಿಂದ 25% ಅಷ್ಟು ಕಮಿಷನ್. ನೋಂದಾಯಿತ ಪತ್ರ ಅಂದರೆ ರಿಜಿಸ್ಟರ್ಡ್ ಲೆಟರ್, ಪ್ರತಿ ಪತ್ರಕ್ಕೆ 3 ರೂಪಾಯಿ. ಮನಿ ಆರ್ಡರ್: 200 ರೂಪಾಯಿ ಮೇಲ್ಪಟ್ಟು, ಪ್ರತಿ ಆರ್ಡರ್ಗೆ 5 ರೂಪಾಯಿ. ಅಂಚೆ ಚೀಟಿ ಅಥವಾ ಸ್ಟೇಷನರಿ ಮಾರಾಟ: ಒಟ್ಟು ಮೊತ್ತದ 5% ಲಾಭ. ಬಂಪರ್ ಆಫರ್: ಉತ್ತಮ ಪ್ರದರ್ಶನ ನೀಡಿದರೆ ನಿಮ್ಮ ಒಟ್ಟು ಗಳಿಗೆಯ ಮೇಲೆ ಹೆಚ್ಚುವರಿಯಾಗಿ 25% ಇಂದ 30% ವರೆಗೆ ಪ್ರೋತ್ಸಾಹದ ಧನ ಅಂದರೆ ಇನ್ಸೆಂಟಿವ್ ಸಿಗುತ್ತದೆ. ನೀವು ನೀಡಬಹುದಾದ ಸೇವೆಗಳು: ಸ್ಪೀಡ್ ಪೋಸ್ಟ್, ರಿಜಿಸ್ಟರ್ಡ್ ಪೋಸ್ಟ್, ಅಂಚೆ ಚೀಟಿ ಮಾರಾಟ, ಅಂತಾರಾಷ್ಟ್ರೀಯ ಪಾರ್ಸೆಲ್, ಕ್ಯಾಶ್ ಆನ್ ಡೆಲಿವರಿ, ಇ-ಕಾಮರ್ಸ್ ಪಾರ್ಸೆಲ್, ಪಿಕಪ್ ಅಥವಾ ವಿತರಣೆ ಇತ್ಯಾದಿ. ಅರ್ಜಿ ಸಲ್ಲಿಸುವುದು ಹೇಗೆ ಈಗ ನೋಡೋಣ. ಫಾರ್ಮ್ ಪಡೆಯಿರಿ. ಇಂಡಿಯಾ ಪೋಸ್ಟ್ ವೆಬ್ಸೈಟ್ indiapost.government.in ನಿಂದ ಫಾರ್ಮ್ ಎ ಡೌನ್ಲೋಡ್ ಮಾಡಿ ಅಥವಾ ಹತ್ತಿರದ ಅಂಚೆ ವಿಭಾಗೀಯ ಕಚೇರಿಯಲ್ಲಿ ಪಡೆಯಿರಿ. ಬಿಸ್ನೆಸ್ ಪ್ಲಾನ್: ನೀವು ಫ್ರಾಂಚೈಸಿಯನ್ನು ಹೇಗೆ ನಡೆಸುತ್ತೀರಿ ಮತ್ತು ತಿಂಗಳಿಗೆ ಕನಿಷ್ಠ 50,000 ರೂಪಾಯಿ ವಹಿವಾಟು ಹೇಗೆ ಮಾಡುತ್ತೀರಿ ಎಂಬ ಕಿರು ಯೋಜನೆಯನ್ನು ಸಿದ್ಧಪಡಿಸಿ. ದಾಖಲೆಗಳ ಸಲ್ಲಿಕೆ: ಭರ್ತಿ ಮಾಡಿದ ಫಾರ್ಮ್ ಜೊತೆಗೆ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ವಿಭಾಗೀಯ ಕಚೇರಿಗೆ ಸಲ್ಲಿಸಿ. ಪರಿಶೀಲನೆ: 14 ದಿನಗಳ ಒಳಗೆ ಅಧಿಕಾರಿಗಳು ನಿಮ್ಮ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುತ್ತಾರೆ. ಒಪ್ಪಂದ: ಎಲ್ಲವೂ ಸರಿಯಾಗಿದ್ದರೆ ಒಪ್ಪಂದಕ್ಕೆ ಸಹಿ ಹಾಕಿ ಠೇವಣಿ ಪಾವತಿಸಿ ನಿಮ್ಮ ಸ್ವಂತ ಅಂಚೆ ಕಚೇರಿ ಆರಂಭಿಸಿ. ಇದಕ್ಕೆಲ್ಲ ಅಗತ್ಯ ದಾಖಲೆಗಳು ಏನೇನು ನೋಡೋಣ ಬನ್ನಿ. ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್, ಜನ್ಮ ದಿನಾಂಕದ ಪುರಾವೆ, SSLC ಮಾರ್ಕ್ಸ್ ಕಾರ್ಡ್ ಅಥವಾ ಜನನ ಪ್ರಮಾಣ ಪತ್ರ, 10ನೇ ತರಗತಿ ಅಂಕಪಟ್ಟಿ, ವಿಳಾಸದ ಪುರಾವೆ, ಮನೆ ಮತ್ತು ಅಂಗಡಿ 2,
ಅಂಗಡಿಯ ಮಾಲೀಕತ್ವದ ಪತ್ರ ಅಥವಾ ಬಾಡಿಗೆ ಒಪ್ಪಂದ. ಇಂದೇ ನಿಮ್ಮ ಹತ್ತಿರದ ಅಂಚೆ ವಿಭಾಗೀಯ ಕಚೇರಿಯನ್ನು ಸಂಪರ್ಕಿಸಿ ಮತ್ತು ಈ ಸುವರ್ಣಾವಕಾಶವನ್ನು ಬಳಸಿಕೊಳ್ಳಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.